ಕೆಂಪು ಕಲ್ಲು ಕ್ವಾರಿಗಳ ಸ್ಥಗಿತದಿಂದ ಕಾರ್ಮಿಕರಿಗೆ ತೊಂದರೆಯಾಗಿದೆ ಅಂತ ಉಡುಪಿಯಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಇನ್ನು ತಾಲೂಕು ಕಚೇರಿ ಆವರಣದಲ್ಲಿ ಪ್ರತಿಭಟನೆ ವೇಳೆ ಹೈ ಡ್ರಾಮಾ ನಡೆದಿದೆ. ಬಿಜೆಪಿಯಿಂದ ಆಯ್ಕೆಯಾಗಿರುವ ಶಾಸಕ ಗುರುರಾಜ ಗಂಟೆಹೊಳೆ ತಾಲೂಕು ಕಚೇರಿ ಆವರಣದಲ್ಲಿ ಧರಣಿಗೆ ಕುಳಿತಿದ್ರು. ಇವರು ನಡೆಸ್ತಾ ಇದ್ದ ಧರಣಿಗೆ ಅಭಿಮುಖವಾಗಿ ಕಾಂಗ್ರೆಸ್ ಮಾಜಿ ಶಾಸಕ ಗೋಪಾಲ ಪೂಜಾರಿ ಕೂಡ ಧರಣಿ ಆರಂಭಿಸಿದ್ರು. ಇದರಿಂದ ಕೆಲಕಾಲ ಗೊಂದಲದ ವಾತಾವರಣ ಕೂಡ ಉಂಟಾಗಿತ್ತು. ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಮಾಗಡಿ ಕೆರೆಯಲ್ಲಿ ವಿದೇಶಿ ಪಕ್ಷಿಗಳ ಆಗಮನದಿಂದ ಪ್ರವಾಸಿಗರನ್ನ ಆಕರ್ಷಿಸ್ತಾ ಇದೆ. ಇಲ್ಲಿ ದೇಶ ವಿದೇಶಿಯ ಹಕ್ಕಿಗಳು ಪ್ರತಿ ವರ್ಷ ಚಳಿಗಾಲಕ್ಕೆ ಲಗ್ಗೆ ಇಡುತ್ತೆ. ಮಂಗೋಲಿಯಾ, ಆಸ್ಟ್ರೇಲಿಯಾ, ಜಪಾನ್, ಪಾಕಿಸ್ತಾನದ ಲಡಾಖ್ ಹೀಗೆ ಅನೇಕ ದೇಶದ ಪಕ್ಷಿಗಳು ಇಲ್ಲಿಗೆ ಆಗಮಿಸುತ್ತವೆ. ಆಯಾ ದೇಶದ ಹವಾಮಾನ ವೈಪರೀತ್ಯವೇ ಈ ಪಕ್ಷಿಗಳು ಇಲ್ಲಿಗೆ ಬರೋದಕ್ಕೆ ಕಾರಣ. ಇನ್ನು ಬಾರ್ ಹೆಡೆಡ್ ಗೂಸ್, ಬ್ರಾಹ್ಮಿಣಿ ಡೆಕ್, ಬ್ಲ್ಯಾಕ್ ಐಬೀಸ್, ಇಟಲ್ ಗಿಬ್ಸ್, ರೆಡ್ ಥಾಟ್, ಪ್ಯಾಟೆಂಡ್, ಸ್ಪಾರ್ಕ್ ಸೇರಿದಂತೆ ಅನೇಕ ಜಾತಿಯ ಪಕ್ಷಿಗಳು ಇಲ್ಲಿಗೆ ಆಗಮಿಸುತ್ತೆ. ಹೀಗಾಗಿ ಪಕ್ಷಿಧಾಮವನ್ನು ಅಭಿವೃದ್ಧಿ ಮಾಡಬೇಕು ಎನ್ನುವುದು ಪಕ್ಷಿ ಪ್ರೇಮಿಗಳ ಒತ್ತಾಯವಾಗಿದೆ. ಧಾರವಾಡದಲ್ಲಿ ಸರ್ಕಾರಿ ಸ್ವಾಮ್ಯದ ಸೇವಾ ಸಂಸ್ಥೆಯನ್ನ ಶಿಫ್ಟ್ ಮಾಡೋ ಪ್ರಯತ್ನ ನಡೆದಿದ್ದು, ಇದರ ವಿರುದ್ಧ ಧಾರವಾಡಿಗರು ಈಗ ಚಳವಳಿ ಮಾಡೋಕೆ ಮುಂದಾಗಿದ್ದಾರೆ. ಆರ್ಎಂಎಸ್ ಅಂದರೆ ರೈಲ್ ಮೇಲ್ ಸರ್ವಿಸ್ ಉತ್ತಮ ಸೇವೆ ನೀಡುತ್ತಾ ಬಂದಿದೆ. ಆದರೆ ಈಗ ತಾಂತ್ರಿಕ ಕಾರಣವಾದ ನೆಪ ಹೇಳಿ ಅಂಚೆ ಇಲಾಖೆಯವರು ಧಾರವಾಡದ ಆರ್ಎಂಎಸ್ ವಿಂಗಡಣಾ ಕಚೇರಿಯನ್ನ ಹುಬ್ಬಳ್ಳಿ ಕಚೇರಿಗೆ ಶಿಫ್ಟ್ ಮಾಡೋಕೆ ಮುಂದಾಗಿದ್ದಾರೆ. ಸದ್ಯ ಇದು ಧಾರವಾಡದ ಜನತೆಯನ್ನ ಕೆರಳಿಸಿದೆ. ಕೊಡಗು ಜಿಲ್ಲೆಯ ಗಾಳಿಬೀಡು ಗ್ರಾಮ ಪಂಚಾಯಿತಿ ರಾಷ್ಟ್ರೀಯ ಪುರಸ್ಕಾರಕ್ಕೆ ಭಾಜನವಾಗಿದೆ. ರಾಷ್ಟ್ರೀಯ ಪುರಸ್ಕಾರಕ್ಕೆ ರಾಜ್ಯದಿಂದ ಆಯ್ಕೆಯಾಗಿರುವ ಏಕೈಕ ಪಂಚಾಯಿತಿ ಎಂಬ ಹೆಗ್ಗಳಿಕೆಗೂ ಕೂಡ ಇದು ಪಾತ್ರವಾಗಿದೆ. ಡಿಸೆಂಬರ್ 11ರಂದು ದೆಹಲಿಯಲ್ಲಿ ರಾಷ್ಟ್ರಪತಿಗಳು ಪ್ರಶಸ್ತಿಯನ್ನ ಪ್ರದಾನ ಮಾಡಲಿದ್ದಾರೆ. ಇನ್ನು ಈ ಪ್ರಶಸ್ತಿ 1 ಕೋಟಿ ರೂಪಾಯಿಗಳನ್ನು ಒಳಗೊಂಡಿರುತ್ತೆ. ಇತ್ತ ಬಡತನ ನಿರ್ಮೂಲನೆ, ಜೀವನೋಪಾಯ ಅಭಿವೃದ್ಧಿ ಅಂಶದಡಿಯಲ್ಲಿ ಗಾಳಿಬೀಡು ಪಂಚಾಯಿತಿ ಈ ಪುರಸ್ಕಾರವನ್ನು ಪಡೆದುಕೊಂಡಿದೆ. ಹೇಳುವಂಥ ಕೆಲಸ ಅಂದರೆ ನಮ್ಮ ಪಂಚಾಯಿತಿ ಭಾರಿ ದುಸ್ಥಿತಿಯಲ್ಲಿ ಇತ್ತು, ಬೀಳುವಂಥ ಹಂತದಲ್ಲಿ ಇತ್ತು. ಅದನ್ನು ನಾವೆಲ್ಲರೂ ಸೇರಿ, ನಮ್ಮ ಅಭಿವೃದ್ಧಿ ಅಧಿಕಾರಿಯವರು ಸೇರಿ ಈ ಕೆಲಸವನ್ನು ತೆಗೆದುಕೊಳ್ಳುವ, ಈ ಪಂಚಾಯಿತಿಯನ್ನು ಚೆನ್ನಾಗಿ ಕಟ್ಟುವ ಅಂತೇಳಿ ನಾವು ಎಲ್ಲ ತೀರ್ಮಾನ ಮಾಡಿ ಅದನ್ನು ಎಲ್ಲರ ಸಮ್ಮುಖದಲ್ಲಿ ಮಾಡಿ ಮುಗಿಸಿದ್ದೇವೆ. ಅದೊಂದು ಕೆಲಸ. ಆಮೇಲೆ ಚಪ್ಪಂಡ ಕೆರೆ ಅಂತ, ಅದು ತುಂಬ ಹಳೆಯದಾದ ರಾಜರ ಕಾಲದ ಕೆರೆ. ಅದು ಒಂದು ಅದು ಕೂಡ ಒಂದು ದುಸ್ಥಿತಿಯಲ್ಲಿ ಇದ್ದ ಕೆರೆ ಇತ್ತು, ತುಂಬ ಮರಗಳೆಲ್ಲ ಇದ್ದು. ಅದನ್ನು ನಾವು ಅಮೃತ ಸರೋವರ ಆಶ್ರಯ ಯೋಜನೆ ನಿವೇಶನಕ್ಕೆ ಮೀಸಲಿಟ್ಟ 36 ಸೈಟ್ ನುಂಗುಬಾಕರ ಪಾಲಾಗಿರುವಂತಹ ಘಟನೆ ಯಾದಗಿರಿಯಲ್ಲಿ ನಡೆದಿದೆ. ನಗರದ ಆಶ್ರಯ ಕಾಲೋನಿಯಲ್ಲಿ ಬಡವರಿಗೆ ಮೀಸಲಿಟ್ಟ 36 ಸೈಟ್ಗಳನ್ನು ಖದೀಮರು ನಕಲಿ ದಾಖಲೆ ಸೃಷ್ಟಿಸಿ ಮಾರಾಟ ಮಾಡಿದ್ದಾರೆ. 1986ರಲ್ಲಿ ಆಶ್ರಯ ಯೋಜನೆಯಲ್ಲಿ ಬಡವರಿಗೆ ಹಂಚಿಕೆ ಮಾಡುವುದಕ್ಕೆ ಅಭಿವೃದ್ಧಿಪಡಿಸಿರುವ 96 ಸೈಟ್ಗಳನ್ನು ರಚಿಸಲಾಗಿತ್ತು. ಇದರಲ್ಲಿ ಕೇವಲ 45 ಸೈಟ್ಗಳನ್ನು ಮಾತ್ರ ಫಲಾನುಭವಿಗಳಿಗೆ ಹಂಚಿಕೆ ಮಾಡಲಾಗಿದೆ. ಇನ್ನುಳಿದ ಸೈಟ್ಗಳನ್ನು ಭೂಗಳ್ಳರು ನಕಲಿ ದಾಖಲೆ ಸೃಷ್ಟಿಸಿ ಮಾರಾಟ ಮಾಡುತ್ತಿದ್ದಾರೆ. ವಾರ್ಡ್ ನಂಬರ್ 31, 151 ಸರ್ವೆ ನಂಬರು, 42 ನಂಬರ್ ಪ್ಲಾಟ್ ಸರ್. ಇದು ಮಲ್ಲಮ್ಮ ರಾಮಣ್ಣ ಅಂತೇಳಿ ಒಬ್ಬ ಮಹಿಳೆ ಹೆಸರು, ಅಂಬೇಡ್ಕರ್ ನಗರದಾಗ ಇರ್ತಕ್ಕಂಥ ಮಹಿಳೆ ಹೆಸರು. ಅಕ್ಕಿಗೆ ಮಾಹಿತಿ ಇಲ್ಲ ಸರ್, ಅಕ್ಕಿನ ಹೆಸರು ಮೇಲೆ ಡಾಕ್ಯುಮೆಂಟ್ ಅಂತೇಳಿ ಅಕ್ಕಿಗೆ ಮಾಹಿತಿ ಇಲ್ಲ. ಅಕ್ಕಿ ಬೆಂಗಳೂರು ಕೂಲಿ ಕೆಲಸಕ್ಕೆ ಬೆಂಗಳೂರಿಗೆ ಹೋಗ್ಯಾಳ. ಅಕ್ಕಿನ ಹೆಸರು ಮೇಲೆ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿ ಬೇರೆಯವ್ರನ್ನ ತಂದು ರಿಜಿಸ್ಟ್ರೇಷನ್ ಮಾಡ್ತಾರೆ. ಇವರು ನಗರಸಭೆ ಅಧಿಕಾರಿಗಳೆಲ್ಲ ದಾಖಲೆಗಳು ರೆಡಿ ಮಾಡಕತ್ತಾರ. ಅದಕ್ಕೆ ಪ್ರಮುಖರು ಇಲ್ಲಿ ವಾರ್ಡ್ ನಂಬರ್ 31 ಪ್ರಮುಖರು ಏನು ಮಾಡಕತ್ತಾರ, ಯಾವ ಖಾಲಿ ಸೈಟ್ ಅವ ಅವು ಖಾಲಿ ಸೈಟ್ ಇದ್ದು ಅದಕ್ಕೊಂದು ಡಾಕ್ಯುಮೆಂಟ್ ರೆಡಿ ಮಾಡೋದು. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ
ಅಮದಳ್ಳಿ ಗ್ರಾಮದಲ್ಲಿ ಆಂಜನೇಯನ ಶಿಲಾ ವಿಗ್ರಹವನ್ನ ಕಿಡಿಗೇಡಿಗಳು ಊರ ನಡುವೆ ಇಟ್ಟು ಹೋಗಿದ್ದಾರೆ. ಗಿಡದ ಪೊದೆಯಲ್ಲಿ ಕಂಡುಬಂದ ಈ ವಿಗ್ರಹ 8 ದಿನಗಳಿಂದ ಹಿಂದೆ ಇಟ್ಟು ಹೋಗಿರುವಂತಹ ಶಂಕೆ ಇದ್ದು, ಗ್ರಾಮಸ್ಥರಲ್ಲಿ ಇದೀಗ ಗೊಂದಲಮಯ ವಾತಾವರಣ ಸೃಷ್ಟಿಯಾಗಿದೆ. 8 ದಿವಸದ ಹಿಂದ್ಗಡೆ ಇದು ಮಾಲ್ಕಿ ಜಾಗ, ಗುರ್ಜರ್ ಅಂತೇಳಿ ನಮ್ಮ ಭಟ್ರದ್ದು. ಕಳೆದ 8 ದಿವಸದ ಹಿಂದ್ಗಡೆ ಯಾರೋ ಅಚಾನಕವಾಗಿ ಇಲ್ಲಿ ಆಂಜನೇಯ ಮೂರ್ತಿಯನ್ನು ತಂದಿಟ್ಟು ಊರಲ್ಲಿ ಒಂಥರ ಗೊಂದಲ ಆಗಿಬಿಟ್ಟಿದೆ. ಯಾಕಂದರೆ ನಾವು ಶಿಲೆಕಲ್ಲನ್ನು ನಂಬ್ಕೊಂಡಿರುವಂಥ ಜನ, ನಾವು ಹಿಂದೂ ಧರ್ಮದ ಪ್ರಕಾರ ಅಂಥ ಶಿಲೆಕಲ್ಲು ನೋಡಿದ ಮೇಲೆ ಭಕ್ತಿಭಾವ ಎರಡು ಕೈ ಮುಗಿಯುವಂಥ ಒಂದು ನಂಬಿಕೆ ನಮ್ಮದೆಲ್ಲರೂ ಊರ ಜನರದ್ದು ಇರ್ತದೆ. ಕಳೆದ 8 ದಿವಸದ ಹಿಂದ್ಗಡೆ ಇದು ಮಾಲ್ಕಿ. ಉತ್ತರ ಕರ್ನಾಟಕದ ಮಹತ್ವದ ನೀರಾವರಿ ಯೋಜನೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಹೋರಾಟ ಇದೀಗ 5ನೇ ದಿನಕ್ಕೆ ಕಾಲಿಟ್ಟಿದೆ. ಅನಿರ್ದಿಷ್ಟಾವಧಿ ಅಹೋರಾತ್ರಿ ಹಾಗೂ ಸರದಿ ಉಪವಾಸ ಸತ್ಯಾಗ್ರಹ ಇದಾಗಿದ್ದು, ಪಕ್ಷಾತೀತವಾಗಿ ಎಲ್ಲಾ ಪಕ್ಷದವರೂ ಕೂಡ ಇದಕ್ಕೆ ಬೆಂಬಲ ನೀಡಿದ್ದಾರೆ. ಇನ್ನು ವಿಜಯಪುರ ಶಾಸಕ ಯತ್ನಾಳ್ ಸಹ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ರು. ಇತ್ತ ಬಾಗಲಕೋಟೆ ಜಿಲ್ಲೆಯ ಕಾಂಗ್ರೆಸ್ ನಾಯಕರು ಕೂಡ ಹೋರಾಟದಲ್ಲಿ ಭಾಗಿಯಾಗಿದ್ರು. ಪತ್ರಕರ್ತರು, ಮಾಜಿ ಸೈನಿಕರು ಕೂಡ ಹೋರಾಟಕ್ಕೆ ಸಾಥ್ ಕೊಟ್ಟಿದ್ದಾರೆ. ವಿಷಯಗಳು ಕೂಡ ಇಲ್ಲಿ ಪ್ರಸ್ತಾಪಗಳ ಬಗ್ಗೆ ಬೆಳಗಾವಿಯಲ್ಲಿ ಏನೊಂದು ಚಳಿಗಾಲ ಅಧಿವೇಶನ ಪ್ರಾರಂಭ ಆಗ್ತದೆ. ಬಹುಶಃ ನೀವು ಆ ಮುತುವರ್ಜಿಯನ್ನು ವಹಿಸಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ ನೀರಾವರಿ ಸಚಿವರಾಗಿರೋದ್ರಿಂದ ಅವ್ರ ಮೇಲೆ ವಿಶೇಷವಾದಂತ ಒಂದು ಒತ್ತಡವನ್ನು ತಂದು ಈ ಒಂದು ಕೃಷ್ಣಾ ಮೇಲ್ದಂಡೆ ಯೋಜನೆ 3ನೇ ಹಂತದ ಬಗ್ಗೆ ಗಂಭೀರವಾದಂತಹ ಚಿಂತನೆಯನ್ನು ಮಾಡಲಿಕ್ಕೆ ನೀವು ಒತ್ತಾಯ ಮಾಡಬೇಕು ಅಂತ ಹೇಳಿ ನಾನು ಇಡೀ ರೈತಾಪಿ ವರ್ಗದ ಪರವಾಗಿ ಅವರಲ್ಲಿ ತಾವು ಕೂಡ ಈ ಹೋರಾಟ ಸಮಿತಿಯವರು ಬಹಳಷ್ಟು ವರ್ಷಗಳಿಂದ ಯಾವಾಗ ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಈ ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಚಾರದಲ್ಲಿ ಅನ್ಯಾಯ ಆದಾಗ ಇವರು ಯಾವಾಗಲೂ ಹೋರಾಟ ಮಾಡ್ಕೊತ ಬಂದಿದ್ದಾರೆ. ಅವ್ರ ಹೋರಾಟಗಳ ಪರಿಣಾಮವಾಗಿಯೇ ಈ ಭಾಗದಲ್ಲಿ ನೀರಾವರಿ ಆಗಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ಸಹ ಅವರ ಒಂದು ಭಾಳ ಪ್ರಮುಖ ಬೇಡಿಕೆ ಅಂದ್ರೆ 524.256 ಎತ್ತರ ಏನಿದೆ ಅದು ಆಗಬೇಕು. ಇನ್ನೂ ನಮ್ಮ ವಿಜಯಪುರ, ಬಾಗಲಕೋಟೆ 7 ಜಿಲ್ಲೆಯಲ್ಲಿ ಸುಮಾರು 15 ಲಕ್ಷ ಎಕರೆ ನೀರಾವರಿ ಆಗಬೇಕಂತೇಳಿ ಮತ್ತು ಸರಿಯಾಗಿ ರೈತರಿಗೆ ಸರ್ಕಾರದಿಂದ ನಿರ್ಮಿಸಿರುವಂತಹ ಚೆಕ್ ಡ್ಯಾಂಗಳಿಗೆ ಕಟ್ಟಡ ಸಾಮಗ್ರಿಗಳನ್ನು ಸರಬರಾಜು ಮಾಡಿರುವಂತಹ ವೆಂಡರ್ಸ್ಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೊಪ್ಪಳದ ಕುಷ್ಟಗಿ ತಾಲೂಕಿನಾದ್ಯಂತ ಕಟ್ಟಲಾದಂತಹ ಚೆಕ್ ಡ್ಯಾಂಗಳಿಗೆ ಸಿಮೆಂಟ್, ಮರಳು, ಜಲ್ಲಿ, ಕಬ್ಬಿಣ ಸೇರಿ ವಿವಿಧ ವಸ್ತುಗಳನ್ನು ಸರಬರಾಜು ಮಾಡಿದ್ದಾರೆ. ಆದರೆ ಈ ಕಾಮಗಾರಿ ಮುಗಿದು 4-5 ವರ್ಷ ಕಳೆದರೂ ಕೂಡ ಇವರಿಗೆ ಸೇರಬೇಕಾದ ಹಣ ಮಾತ್ರ ಕೈ ಸೇರಿಲ್ಲ. ಹೀಗಾಗಿ ಹಣ ಕೊಡುವವರೆಗೂ ಕೂಡ ಧರಣಿ ನಡೆಸ್ತೀವಿ ಅಂತ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಟೆಂಟ್ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ಪಾವತಿಸಿದ ಅಧಿಕಾರಿಗಳಿಗೆ ಅಯ್ಯಯ್ಯೋ ಅಯ್ಯಯ್ಯೋ ಇದು 2019-20 ಚೆಕ್ ಡ್ಯಾಮ್ಸ್ ನಾವು ನರೇಗಾದಿಂದ ನಾವು ಮಾಡಿದ್ದೀವಿ. ಆವಾಗ ಸ್ವಲ್ಪ ಸಮಸ್ಯೆ ಆಗಿ 198 ಚೆಕ್ ಡ್ಯಾಮ್ಗಳಲ್ಲಿ ನಾವು FIR ಮಾಡಿದ್ದೀವಿ. ಅಲ್ಲಿ ಅಮೌಂಟ್ ಸ್ವಲ್ಪ ಜಾಸ್ತಿ ಪೇಮೆಂಟ್ ಆಗಿತ್ತು. ಅದಾದಮೇಲೆ ಸ್ವಲ್ಪ ಸ್ಟಾಪ್ ಆಗಿತ್ತು. ಎಸ್ಕಮ್ ಡಿಕಮ್ ಎಲ್ಲ ಆಗಿ ಬೇರೆ ಬೇರೆ ಕೆಲಸ ಆಗಿ ನಾವು ಬಂದಾಗ ಏನು ಮಾಡಿದ್ದೀವಿ, ಒಂದು ತಂಡ ರಚನೆ ಮಾಡಿ ಎಲ್ಲೆಲ್ಲಿ ಚೆಕ್ ಡ್ಯಾಮ್ ಆಗಿದೆ, ಯಾವ ರೀತಿಯಲ್ಲಿ ಆಗಿದೆ, ಒಂದು ಡೀಟೇಲ್ ರಿಪೋರ್ಟ್ ನಾವು ತೊಗೊಂಡಿದ್ದೀವಿ. ಆ ರಿಪೋರ್ಟ್ ಬಂದಾಗ ನಮ್ಗೆ ಏನು ಮಾಹಿತಿ ಬಂದಿದೆ, ಫೈಲ್ ಸರಿ ಇಲ್ಲ. ಫೈಲ್ ಸರಿ ಅಂದರೆ ಕೆಲವು ಫೈಲಲ್ಲಿ ಯಾರು ಕರೆಕ್ಟಾಗಿ ಸೈನ್ ಮಾಡಿಲ್ಲ, ವೆಂಡರ್ ಸರಿಯಾಗಿ ರಿಜಿಸ್ಟ್ರೇಷನ್ ಆಗಿಲ್ಲ, ಬೇರೆಯವರು ಕೆಲಸ ಮಾಡಿದ್ದಾರೆ, ಬೇರೆಯವರು ಕ್ಲೇಮ್ ಮಾಡ್ತಾರೆ, ಆ ಥರ ಬೇರೆ ಬೇರೆ ಪ್ರಾಬ್ಲಮ್ಸ್ ಇತ್ತು. ಸೊ ಎಲ್ಲ ಕಂಪೈಲ್ ಮಾಡಿ ನಾವು ಕಮಿಷನರ್ಗೆ ಒಂದು ರಿಪೋರ್ಟ್ ನಾವು ಕಳಿಸಿದ್ದೀವಿ. ಕಮಿಷನರಿಂದ ಏನು ರಿಪೋರ್ಟ್ ವಾಪಸ್ ಬಂದಿದೆ, ನೀವು ಏನು ಫೈಲ್ಸ್ ಏನು ತಪ್ಪಿದೆ, ಏನೇನು ಸ್ವಲ್ಪ ನ್ಯೂನತೆಗಳಿದೆ ಅದು ಸರಿ ಮಾಡಿ ನಮ್ಮದು PD DRD ಯಾರಿದ್ದಾರೆ, ನರೇಗಾ ಯಾರು ನೋಡ್ತಾ ಇದ್ದಾರೆ, ಅವರು ಫೈಲ್ ನೋಡಿ ಆಮೇಲೆ ಅವರು ಪೇಮೆಂಟ್ ಮಾಡ್ಬೋದು. ಇದು 2000